ಹಾಯ್ ಎಲ್ರಿಗೂ ನಮಸ್ಕಾರ. ಕೇವಲ 10 ನಿಮಿಷದಲ್ಲಿ ಬ್ಲೌಸ್ ಕಟಿಂಗ್ ನ ಕಲಿಬೇಕಾ? ಹಾಗಾದ್ರೆ ನಾನು ಹೇಳುವಂತ ಈ ಟ್ರಿಕ್ಸ್ ಗಳನ್ನ ತಿಳ್ಕೊಂಡ್ರೆ 10 ನಿಮಿಷದಲ್ಲಿ ಬ್ಲೌಸ್ ಕಟಿಂಗ್ ನ ಮಾಡ್ತೀರಾ. ಇನ್ನು ಎಷ್ಟೋ ಜನಕ್ಕೆ ನೆಕ್ ಬಿಡ್ತು, ಶೋಲ್ಡರ್ ಬಿಡ್ತು, ಆರ್ಮಲ್ ಲೆಂತ್, ಕ್ರಾಸ್ ಪಟ್ಟಿ ಯಾವ ರೀತಿ ಅಳತೆ ತಗೊಳ್ಬೇಕು, ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಯಾವ ಸೈಜ್ಗೆ ಎಷ್ಟು ಮೆಜರ್ಮೆಂಟ್ ನ ತಗೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಸೊ ಅವ್ರಿಗಾಗಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿ ಮೆಥಡ್ ಅಲ್ಲಿ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸ್ ಕಟಿಂಗ್ ನ ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತಾ ಇದೀನಿ. ನಾನು ಯಾವಾಗ್ಲೂ ತೋರಿಸ್ಕೊಡೋದು ಮೆಥಡ್ ಬಂದ್ಬಿಟ್ಟು ಫ್ರಂಟ್ ಟು ಬ್ಯಾಕ್ ಅಟ್ ಎ ಟೈಮ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋ ಅನ್ನೋ ಮೆಥಡ್ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ಹಾಗಾಗಿ ಮೊದಲಿಗೆ ನೀವು ಬ್ಲೌಸ್ ಪೀಸ್ ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಮೊದಲನೇದಾಗಿ ತಗೊಳ್ಬೇಕಾಗಿರೋ ಮೆಜರ್ಮೆಂಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕು. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಈ ಎಂಡಿಂಗ್ ಸ್ಟಿಚ್ ಏನಿರುತ್ತೆ ಇಲ್ಲಿಂದ ಈ ಉಪ್ಪಟ್ಟಿಯವರೆಗೆ ಚೆಕ್ ಮಾಡ್ಕೊಳ್ಬೇಕು ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಅಂತ. ನೀವು ಯಾವತ್ತಿದ್ರು ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಬೇಕಾದ್ರೆ ಉಪ್ಪಟ್ಟಿ ಸೈಡ್ ತಗೊಳ್ಬೇಕು, ಕಾಜಾಪಟ್ಟಿ ಸೈಡ್ ತಗೊಳ್ಬಾರ್ದು. ಯಾಕಂದ್ರೆ ಕಾಜಾಪಟ್ಟಿ ಸೈಡ್ ಎಕ್ಸ್ಟ್ರಾ ಬಟ್ಟೆನ ಆಡ್ ಮಾಡಿರ್ತೀವಿ. ಸೊ ಹಾಗಾಗಿ ಅದು ಕೂಡ ಆಡ್ ಆಗ್ಬಿಡುತ್ತೆ ಮೆಜರ್ಮೆಂಟ್ ತಗೊಳಗ. ಹಾಗಾಗಿ ಕಾಜಾಪಟ್ಟಿ ಸೈಡ್ ತಗೊಳಕ್ ಹೋಗ್ಬೇಡಿ. ಯಾವತ್ತಿದ್ರು ಕೂಡ ಉಕ್ಸ್ಪಟ್ಟಿ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕು. ಈ ಎಂಡಿಂಗ್ ಸ್ಟಿಚ್ ಇಂದ ಉಕ್ಸ್ಪಟ್ಟಿವರೆಗೂ ಎಷ್ಟು ಮೆಜರ್ಮೆಂಟ್ ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ. ಈಗ ನನ್ನ ಅಳತೆ ಬ್ಲೌಸ್ ಅಲ್ಲಿ 8.5 ಇಂಚಸ್ ಚೆಸ್ಟ್ ಮೆಜರ್ಮೆಂಟ್ ಬರ್ತಾ ಇದೆ. ಅದಕ್ಕೆ ನಾನು 2 ಇಂಚ್ ನ ಸೇರಿಸ್ಕೊಳ್ತೀನಿ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಯಾವುದೇ ಸೈಜ್ ಇದ್ರು ಓಕೆ. ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ಬರ್ತಾ ಇದೆ ನೋಡ್ಬಿಟ್ಟು ಅದಕ್ಕೆ 2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಹಾಗೆ ನೀವು ಒಂದು ನೋಟ್ ಮಾಡ್ಕೊಂಡು ಕೂಡ ಇಟ್ಕೊಳ್ಬಹುದು. ಫಸ್ಟ್ ಯಾವ ಮೆಜರ್ಮೆಂಟ್ ತಗೊಳ್ಬೇಕು ಅಂತ. ನೀವು ಮೊದಲನೇದಾಗಿ ಬ್ಲೌಸ್ ನ ಕಟ್ ಮಾಡ್ಕೊಳ್ಳೋದಕ್ಕೆ ತಗೊಳ್ಬೇಕಾಗಿರೋ ಮೆಜರ್ಮೆಂಟ್ ಬಂದ್ಬಿಟ್ಟು ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕಾಗುತ್ತೆ. ಚೆಸ್ಟ್ ಮೆಜರ್ಮೆಂಟ್ ನ ತಗೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಈ ತರ ಫೋಲ್ಡಿಂಗ್ ಆಗಿರೋ ಬಟ್ಟೆಗೆ ನೀವು ಚೆಸ್ಟ್ ಮೆಜರ್ಮೆಂಟ್ ಗೆ 2 ಇಂಚ್ ಸೇರಿಸ್ಮೇಲೆ ಎಷ್ಟು ಬರುತ್ತೆ ನೋಡ್ಬಿಟ್ಟು ಅಷ್ಟು ಇಂಚಿಗೆ ನೀವು ಬಟ್ಟೆನ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ನಾನು 8.5 ಇಂಚಸ್ಗೆ 2 ಇಂಚ್ ನ ಎಕ್ಸ್ಟ್ರಾ ಸೇರಿಸಿದ್ರೆ 10.5 ಇಂಚಸ್ ಆಗುತ್ತೆ. ನೋಡಿ, 10.5 ಇಂಚಸ್ಗೆ ಕರೆಕ್ಟ್ ಆಗಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡಿದೀನಿ. ಇವು ಈಕ್ವಲ್ ಆಗಿ ಎಲ್ಲಾ ಸೈಜ್ ಕೂಡ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಕರೆಕ್ಟ್ ಆಗಿ ಮಧ್ಯ ಭಾಗಕ್ಕೆ ಈ ತರ ಎತ್ಕೊಳ್ಬೇಕು. ಎತ್ಕೊಂಡು ಈ ತರ 4 ಲೇಯರ್ ಆಗಿ ನೀವು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ತರ 4 ಲೇಯರ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಟರ್ನ್ ಮಾಡ್ಕೊಂಡು ಈ ಕಡೆ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಎಕ್ಸ್ಟ್ರಾ ಕ್ಲಾತ್ ಅದನ್ನ ನೀವು ಕಟ್ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡ್ಕೊಂಡಿರ್ತಾರಲ್ಲ ಅದ್ರ ಪಕ್ಕನೇ ನೀವು ಕಟಿಂಗ್ ಮಾಡ್ಕೊಳ್ಬೇಕು. ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಫ್ರಂಟ್ ಟು ಬ್ಯಾಕ್ ಅಟ್ ಎ ಟೈಮ್ ತೋರಿಸ್ತಾ ಇದೀನಲ್ವಾ, ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಫಸ್ಟ್ ಫ್ರಂಟ್ ಮಾರ್ಕಿಂಗ್ ನ ತೋರಿಸ್ತೀನಿ. ಅದಾದ್ಮೇಲೆ ಬ್ಯಾಕ್ ಮಾರ್ಕಿಂಗ್ ನ ತೋರಿಸಿ ಕಟಿಂಗ್ ನ ತೋರಿಸ್ತೀನಿ. ಚೆಸ್ಟ್ ಮೆಜರ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಮೆಜರ್ಮೆಂಟ್ ತಗೊಳ್ಬೇಕಾಗಿರೋದು ಬ್ಲೌಸ್ ನ ಉದ್ದ ತಗೊಳ್ಬೇಕು. ಬ್ಲೌಸ್ ನ ಉದ್ದಕ್ಕೆ ಈ ತರ ಬ್ಯಾಕ್ ಸೈಡ್ ಹಾಕೊಂಡು ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಅದ್ರ ಮಧ್ಯೆ ಈ ತರ ಇಟ್ಕೊಂಡು ಕರೆಕ್ಟ್ ಆಗಿ ಈ ತರ ನೀಟಾಗಿ ಎಳ್ಕೊಂಡು ಎಷ್ಟು ಉದ್ದ ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ. ಈಗ ಈ ಬ್ಲೌಸ್ ನ ಉದ್ದ ಬಂದ್ಬಿಟ್ಟು 14 ಇಂಚು ಬರ್ತಾ ಇದೆ. ನಿಮ್ಮ ಬ್ಲೌಸ್ ನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಬ್ಲೌಸ್ ನ ಉದ್ದ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ರಂಟ್ ಅಲ್ಲಿ ನಾವು 2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಯಾವತ್ತಿದ್ರು ಅಷ್ಟೇನೆ ಪ್ಲೇನ್ ಬ್ಲೌಸ್ ನ ಕಟಿಂಗ್ ಮಾಡ್ಬೇಕಾದ್ರೆ ಫ್ರಂಟ್ ಅಲ್ಲಿ 2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಈಗ 14 ಇಂಚು ಬ್ಲೌಸ್ ನ ಉದ್ದ ಇತ್ತು, 2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 16 ಇಂಚ್ ಆಗುತ್ತೆ. 16 ಇಂಚಿಗೆ ಈ ಬಟ್ಟೆ ಕರೆಕ್ಟ್ ಆಗಿ ಫೋಲ್ಡಿಂಗ್ ಆಗಿದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರ್ತಿದೆ ನೋಡ್ಕೊಂಡು 2 ಇಂಚ್ ನ ಸೇರಿಸ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಈಗ ಫ್ರಂಟ್ ನಲ್ಲಿ ಎಷ್ಟು ಇಂಚ್ ತಗೊಳ್ಬೇಕು ಎಕ್ಸ್ಟ್ರಾ ಅನ್ನೋದನ್ನ ತೋರಿಸ್ಕೊಟ್ಟಿದೀನಿ. ಬ್ಯಾಕ್ ಅಲ್ಲಿ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಬ್ಯಾಕ್ ಅಲ್ಲಿ ಎಷ್ಟು ಇಂಚ್ ತಗೊಳ್ಬೇಕು ಎಕ್ಸ್ಟ್ರಾ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅಟ್ ಎ ಟೈಮ್ ತೋರಿಸಿದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಈಗ ಫ್ರಂಟ್ ಅಲ್ಲಿ 2 ಇಂಚ್ ನ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ನೀವು ನೆಕ್ ವಿಡ್ತ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ ವಿಡ್ತ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ನೆಕ್ ವಿಡ್ತ್ ಮಾರ್ಕಿಂಗ್ ಕೂಡ ನೀವು ಯಾವತ್ತಿದ್ರು ಕೂಡ ಉಕ್ಸ್ಪಟ್ಟಿ ಸೈಡ್ ತಗೊಳ್ಬೇಕು, ಕಾಜಾಪಟ್ಟಿ ಸೈಡ್ ತಗೊಳ್ಬಾರ್ದು. ನೆಕ್ ವಿಡ್ತ್ ನ ಅಳತೆ ತಗೊಳ್ಳೋದಕ್ಕೆ ನೀವು ಇಲ್ಲಿಂದ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿಂದ ನೀವು ಕರೆಕ್ಟ್ ಆಗಿ ಟೇಪ್ ನ ಇಟ್ಕೊಳ್ಬೇಕು. ಇಲ್ಲಿ ನೀವು ಏನೇ ಶೇಪ್ ತೆಗಿರೋ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಮಾತ್ರ ಕರೆಕ್ಟ್ ಆಗಿ ಇಟ್ಕೊಂಡು ಈ ರೀತಿ ಟೇಪ್ ನ ಕರೆಕ್ಟ್ ಆಗಿ ಈ ತರ ನೀಟಾಗಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಿದೆ ಅಲ್ಲಿ ಟೇಪ್ ಎಲ್ಲಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ ಚೆಕ್ ಮಾಡ್ಕೊಂಡಾಗ ಎಷ್ಟು ಬರ್ತಾ ಇದೆ ಅದೇ ನಿಮ್ಮ ನೆಕ್ ವಿಡ್ತ್ ಆಗಿರುತ್ತೆ. ಈಗ 2.25 ಇಂಚಸ್ ನಂಗೆ ನೆಕ್ ವಿಡ್ತ್ ಬರ್ತಾ ಇದೆ. ಈ ತರ ಟೇಪ್ ನ ಇಟ್ಕೊಂಡು ನೀವು ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ಮ ನೆಕ್ ವಿಡ್ತ್ ಎಷ್ಟು ಬರ್ತಾ ಇದೆ ನೋಡ್ಬಿಟ್ಟು ಕಟಿಂಗ್ ಮಾಡುವಂತ ಬ್ಲೌಸ್ ಪೀಸ್ ಅಲ್ಲಿ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. 2.25 ಇಂಚಸ್ಗೆ ನೆಕ್ ವಿಡ್ತ್ ನ ಮಾರ್ಕಿಂಗ್ ಮಾಡ್ಕೊಂತೀನಿ. ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಅಳತೆ ಬ್ಲೌಸ್ ಅಲ್ಲಿ ಚೆಕ್ ಮಾಡ್ಕೊಂಡಾಗ ಎಷ್ಟು ಬರುತ್ತೋ ಅಷ್ಟೇ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈಗ 2.25 ಇಂಚಸ್ಗೆ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ನೆಕ್ ವಿಡ್ತ್ ಎಷ್ಟು ಬರ್ತಿದೆ ನೋಡ್ಬಿಟ್ಟು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಇದಾದ್ಮೇಲೆ ನೀವು ಶೋಲ್ಡರ್ ವಿಡ್ತ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಶೋಲ್ಡರ್ ವಿಡ್ತ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸ್ ನ ತಗೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಂದ ನೀವು ಅಳತೆನ ತಗೊಳ್ಬೇಕಾಗುತ್ತೆ. ನೋಡಿ, 1.25 ಇಂಚಸ್ ನನಗೆ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರ್ತಾ ಇದೆ ನೋಡ್ಕೊಂಡ್ಬಿಟ್ಟು ಅದಕ್ಕೆ 1/4 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. 1/4 ಇಂಚ್ಗೆ 1/4 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 2.5 ಇಂಚಸ್ ಆಗುತ್ತೆ. ನಾನು 2.5 ಇಂಚಸ್ ನ ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಶೋಲ್ಡರ್ ಬಿಟ್ಟು ಎಷ್ಟು ಬರ್ತಿದೆ ನೋಡ್ಕೊಂಡು 1/4 ಇಂಚಸ್ ನ ಸೇರಿಸ್ಕೊಳ್ಳಿ. ಆಮೇಲೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೆಕ್ ವಿಡ್ತ್ ನ ಮಾರ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ ಇಲ್ಲಿಂದ ಟೇಪ್ ನ ಇಟ್ಕೊಂಡು ನಾನು 2.5 ಇಂಚಸ್ಗೆ ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಆರ್ಮೋಲ್ ಲೆಂತ್ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಆರ್ಮೋಲ್ ಲೆಂತ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಯಾವ ರೀತಿ ಅಳತೆ ತಗೊಳ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ.
ಆರ್ಮೋಲ್ ಲೆಂತ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ ಉಲ್ಟಾ ಹಾಕೊಳ್ಬೇಕು. ಬ್ಲೌಸ್ ನ ಉಲ್ಟಾ ಹಾಕೊಂಡು ಈ ತರ ಹೇಳ್ಕೊಂಡು ನೀಟ್ ಮಾಡ್ಕೊಳ್ಬೇಕು. ನೀಟ್ ಮಾಡ್ಕೊಂಡಿದಾದ್ಮೇಲೆ ಈ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ಕರೆಕ್ಟ್ ಆಗಿ ಈ ತರ ಟೇಪ್ ನ ಇಟ್ಕೊಳ್ಬೇಕು. ಈ ತರ ಟೇಪ್ ನ ಇಟ್ಕೊಂಡಾಗ ಈ ಡೀಪ್ ಸೈಡ್ ಜಾಸ್ತಿ ತಗೊಳ್ಬಾರ್ದು. ಟೇಪ್ ನ ಇಲ್ಲಿ ಪಕ್ಕದಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ, ಇಲ್ಲಿಂದ ಕರೆಕ್ಟ್ ಆಗಿ ಈ ತರ ಹೇಳ್ಕೊಂಡು ಇಲ್ಲಿ ಅಟ್ಯಾಚ್ ಆಗಿದೆಯಲ್ಲ, ಇಲ್ಲಿಗೆ ಎಷ್ಟು ಬರ್ತಾ ಇದೆ ಅಂತ ಈ ರೀತಿ ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಆರ್ಮೋಲ್ ಲೆಂತ್ ಅನ್ನೋದು ನನಗೆ 6 ಇಂಚು ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಂಡು ಅದಕ್ಕೆ ಅರ್ಧ ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ನೀವು ಯಾವುದೇ ಸೈಜ್ ಆದ್ರೂ ಕೂಡ ಆರ್ಮೋಲ್ ಲೆಂತ್ ತಗೊಂಡಾಗ ಅರ್ಧ ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕಾಗುತ್ತೆ. ಈಗ 6 ಇಂಚು ಆರ್ಮೋಲ್ ಲೆಂತ್ ಬರ್ತದೆ, ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 6.5 ಇಂಚಸ್ ಆಗುತ್ತೆ. 6.5 ಇಂಚಸ್ ನ ನಾನು ಇಲ್ಲಿ ಶೋಲ್ಡರ್ ಬಿಟ್ ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿಂದ ಇಲ್ಲಿಗೆ ಈ ತರ ಟೇಪ್ ನ ಇಟ್ಕೊಂಡು 6.5 ಇಂಚಸ್ಗೆ ಇಲ್ಲೊಂದು ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ಈ ತರ ಮಾರ್ಕಿಂಗ್ ಮಾಡ್ಕೊಂಡಿದಾದ್ಮೇಲೆ ಇಲ್ಲಿಂದ ಒಂದು ಲೈನ್ ನ ಹಾಕೊಳ್ತೀನಿ. ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿಂದ ಒಂದು ಲೈನ್ ನ ಹಾಕೊಳ್ತೀನಿ. ಈ ಆರ್ಮೋಲ್ ಅಂತ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿಂದ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿತ್ತು ಅಷ್ಟು ಇಂಚಿಗೆ ಈ ತರ ಟೇಪ್ ನ ಇಟ್ಕೊಳ್ಬೇಕು. ಈ ತರ ಟೇಪ್ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ನ ಮಾಡ್ಕೊಳ್ಬೇಕು. 8.5 ಇಂಚಸ್ಗೆ ಕರೆಕ್ಟ್ ಆಗಿ ಮಾರ್ಕಿಂಗ್ ಮಾಡ್ಕೊಂಡಿದೀನಿ ನೋಡಿ. ಈ ತರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಆರ್ಮೋಲ್ ಶೇಪ್ ನ ತೆಗೆಯೋದಕ್ಕೆ ಇಲ್ಲಿಂದ 2.5 ಇಂಚಸ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಮೇಲೆ ಈ ತರ ಮಾರ್ಕಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗೋದಿಲ್ಲ. ನೆಕ್ಸ್ಟ್ ಈ ಕಡೆಯಿಂದ ಫಸ್ಟ್ 3/4 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ 1/4 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಇದಾದ್ಮೇಲೆ ಇಲ್ಲಿ ನೀವು 2.5 ಇಂಚಸ್ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ವಾ, ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಈ ಎರಡರ ಮಧ್ಯೆ ನೀವು ಶೇಪ್ ನ ತಗೊಳ್ಬೇಕು. ಈ ತರ ಈ ಕಡೆ ಹೋಗ್ಬಾರ್ದು, ಆ ರೀತಿ ನೀವು ಕರ್ವ್ ಶೇಪ್ ನ ತಕೊಳ್ಬೇಕು. ಈಗ ನಾನು 1/4 ಇಂಚಿಂದು ಒಂದು ಶೇಪ್ ನ ತಕೊಳ್ತೀನಿ. ಫಸ್ಟ್ ಈ ಶೇಪ್ ನ ತಕೊಂಡಿದಾದ್ಮೇಲೆ 3/4 ಇಂಚಸ್ ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿಗೆ ಒಂದು ಶೇಪ್ ನ ತಕೊಳ್ಳೋಣ. ಈಗ 3/4 ಇಂಚದು ಒಂದು ಶೇಪ್ ನ ತಕೊಳ್ತೀನಿ. ಈಗ 2 ಶೇಪ್ ನ ತಕೊಂಡಿದ್ದಾಯ್ತು. ಇದಾದ್ಮೇಲೆ ಡೀಪ್ ಲೆಂತ್ ನ ಅಳತೆ ತಗೊಳ್ಳೋಣ ಎಷ್ಟಿದೆ ಅಂತ. ಫ್ರಂಟ್ ಡೀಪ್ ಲೆಂತ್ ನ ತಗೊಳ್ಳೋದಕ್ಕೆ ಅಳತೆ ಬ್ಲೌಸ್ ನ ತಗೊಂಡು ಈ ರೀತಿ ಹಾಕೊಂಡು ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ನೀವು ಈ ತರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಅಟ್ಯಾಚ್ ಆಗಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ನೋಡ್ಕೊಳ್ಬೇಕು. ನೋಡಿ, ನಂದು ಫ್ರಂಟ್ ಡೀಪ್ ಲೆಂತ್ ಬಂದು 6.5 ಇಂಚಸ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರ್ತಾ ಇದೆ ನೋಡ್ಕೊಂಡು 1/2 ಇಂಚ್ ನ ಸೇರಿಸ್ಕೊಳ್ಬೇಕಾಗುತ್ತೆ. ಇದ್ರಲ್ಲೂ ಅಷ್ಟೇ, ನೀವು ಯಾವುದೇ ಸೈಜ್ ಆದ್ರೂ ಕೂಡ ಡೀಪ್ ಲೆಂತ್ಗೆ 1/2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಈಗ 7 ಇಂಚ್ ಆಗುತ್ತೆ. 7 ಇಂಚ್ಗೆ ನಾನು ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ಇಲ್ಲಿ ನೆಕ್ ವಿಡ್ತ್ ಮಾರ್ಕಿಂಗ್ ಮಾಡ್ಕೊಂಡಿದ್ಮಲ್ಲ, ಇಲ್ಲಿಂದ ಇಲ್ಲಿಗೆ 7 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬಂದಿದೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇಲ್ಲಿಂದ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳೋಣ. ಈಗ ನಾವಿಲ್ಲಿ ಕರ್ವ್ ಶೇಪ್ ತೆಗಿಯೋದಕ್ಕೆ 3/4 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನೀವು ಶೇಪ್ ಕರೆಕ್ಟ್ ಆಗಿ ಬರ್ಬೇಕು ಅಂತಂದ್ರೆ ಮತ್ತೆ ಇಲ್ಲಿಂದ 2.5 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ಕಡೆಯಿಂದ ಇಲ್ಲಿ ಮಾರ್ಕಿಂಗ್ ಇರುತ್ತಲ್ಲ, ಇಲ್ಲಿಂದ 1/2 ಇಂಚ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಮಾರ್ಕಿಂಗ್ ಮಾಡ್ಕೊಂಡಿದಾದ್ಮೇಲೆ ಇಲ್ಲಿಂದ ಕರ್ವ್ ಶೇಪ್ ಇಲ್ಲಿ 1/2 ಇಂಚ್ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರ, ಇಲ್ಲಿಂದ ಮೇಲೆ ಹೋಗ್ಬೇಕು. ಆ ರೀತಿ ನೀವು ಕರ್ವ್ ಶೇಪ್ ನ ತಕೊಳ್ಬೇಕು. ನಿಮ್ಗೆ 2.5 ಇಂಚಸ್ ಮಾರ್ಕಿಂಗ್ ಮಾಡ್ಕೊಂಡು 1/2 ಇಂಚ್ ಮಾರ್ಕಿಂಗ್ ಮಾಡ್ಕೊಂಡಿದಾದ್ಮೇಲೆ ಶೇಪ್ ತೆಗಿಯಕ್ ಬರ್ತಾ ಇಲ್ಲ ಅಂತಂದ್ರೆ ಈ ರೀತಿ ಸ್ಕೇಲ್ ನ ಇಟ್ಕೊಂಡು ಫಸ್ಟ್ ಇಲ್ಲಿ 1/2 ಇಂಚ್ ಇರುತ್ತಲ್ಲ, ಇಲ್ಲಿಂದ ಒಂದು ಲೈನ್ ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಡ್ರಾ ಮಾಡ್ಕೊಂಡಿದಾದ್ಮೇಲೆ ಈ 1/2 ಇಂಚಿಂದ ಸ್ವಲ್ಪ ಈ ತರ ಬಂದ್ಬಿಟ್ಟು ಕರ್ವ್ ಶೇಪ್ ನ ತಕ್ಕೊಳ್ಳಿ. ಆಗ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಈ ತರ ಶೇಪ್ ನ ತಕೊಂಡಿದಾದ್ಮೇಲೆ ಈಗ ಕ್ರಾಸ್ ಪಟ್ಟಿನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಳತೆ ತಗೊಂಡು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಕ್ರಾಸ್ ಪಟ್ಟಿ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಫ್ರಂಟ್ ಅಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಅಲ್ಲಿಂದ ಕ್ರಾಸ್ ಪಟ್ಟಿ ಎಲ್ಲಿ ಅಟ್ಯಾಚ್ ಆಗಿದೆ ನಿಮ್ಗೆ ಸ್ಟಿಚಿಂಗ್ ಕಾಣಿಸುತ್ತೆ ನೋಡಿ, ಅಟ್ಯಾಚ್ ಆಗಿರೋದು ಅಲ್ಲಿಗೆ ನೀವು ಈ ತರ ಹೇಳ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ನೋಡಿ, 12 ಇಂಚಸ್ ನನಗೆ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನೆಕ್ ಬಿಡ್ತು ಮತ್ತೆ ಶೋಲ್ಡರ್ ಬಿಡ್ತು ಮಧ್ಯೆ ಈ ತರ ಟೇಪ್ ನ ಇಟ್ಕೊಂಡು 12 ಇಂಚು ಬಂದಿದೆ ನಂದು ಕ್ರಾಸ್ ಪಟ್ಟಿಗೆ. 1 ಇಂಚ್ ನ ಆಡ್ ಮಾಡ್ಕೊಳ್ತೀವಿ. ನೀವು ಅಷ್ಟೇ ಎಷ್ಟೇ ಸೈಜ್ ಆಗಿದ್ರು ಕೂಡ ಕ್ರಾಸ್ ಪಟ್ಟಿ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ. ಕ್ರಾಸ್ ಪಟ್ಟಿ ಎಲ್ಲಿ ಅಟ್ಯಾಚ್ ಆಗಿದೆ ನೋಡ್ಕೊಂಡು ಅದಕ್ಕೆ 1 ಇಂಚ್ ನ ಆಡ್ ಮಾಡ್ಬೇಕು. 1 ಇಂಚ್ ಆಡ್ ಮಾಡಿದ್ರೆ 13 ಇಂಚ್ ಆಗುತ್ತೆ. 13 ಇಂಚಿಗೆ ನಾನು ಈ ತರ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬಂದಿದೆ ನೋಡ್ಬಿಟ್ಟು 1 ಇಂಚ್ ನ ಆಡ್ ಮಾಡ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಸ್ಕೇಲ್ ತಗೊಂಡು ಒಂದು ಲೈನ್ ನ ಹಾಕೊಳ್ತೀನಿ. ಅದಾದ್ಮೇಲೆ ನೀವು ಈ ಲೈನ್ ಹಾಕೊಂಡಿದಾದ್ಮೇಲೆ ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ಕಡೆ 1/2 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನೆಕ್ ಬಿಡ್ತು ಮತ್ತೆ ಶೋಲ್ಡರ್ ಬಿಟ್ಟು ಎರಡು ಮಧ್ಯ ಭಾಗ ಕರೆಕ್ಟ್ ಆಗಿ 2.25 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಕ್ರಾಸ್ ಶೇಪ್ ನ ತಕ್ಕೊಳ್ಬೇಕು. ಕ್ರಾಸ್ ಶೇಪ್ ತೆಗೆಯೋದಕ್ಕೆ ಫಸ್ಟ್ ಇಲ್ಲಿಂದ 2.25 ಇಂಚಿಗೆ ಮಾರ್ಕಿಂಗ್ ಹತ್ರ ಸೇರಿಸ್ಕೊಳ್ಬೇಕು. ಅದಾದ್ಮೇಲೆ ಇಲ್ಲಿಂದ 1/2 ಇಂಚ್ ಮಾರ್ಕಿಂಗ್ ಮಾಡ್ಕೊಂಡಿರ್ತಲ್ಲ, ಅದಕ್ಕೆ ನೀವು ಈ ತರ ಜೋಡಿಸ್ಕೊಳ್ಬೇಕು. ಇಷ್ಟೇ ಕ್ರಾಸ್ ಪಟ್ಟಿ ಮಾರ್ಕಿಂಗು.
ನೋಡಿ ನೆಕ್ ಬಿಡ್ತು, ನೆಕ್ ಲೆಂತ್, ಹಾಗೆ ಯಾವ ರೀತಿ ಶೇಪ್ ತಕ್ಕೊಳ್ಳೋದು, ಎಷ್ಟು ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಇಲ್ಲಿ ಆರ್ಮೋಲ್ ಲೆಂತ್ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಕ್ರಾಸ್ ಪಟ್ಟಿಗೆ ಯಾವ ರೀತಿ ಅಳತೆ ತಗೊಂಡು ಮಾರ್ಕಿಂಗ್ ಮಾಡ್ಕೊಳ್ಬೇಕು ಎಲ್ಲಾನು ತೋರಿಸ್ಕೊಟ್ಟಿದೀನಿ. ಅದಾದ್ಮೇಲೆ ನಾನು ಟಕ್ಸ್ ಮಾರ್ಕಿಂಗ್ ನ ತೋರಿಸಬೇಕಾಗುತ್ತೆ. ಕಟಿಂಗ್ ಆದ್ಮೇಲೆ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಟಕ್ಸ್ ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅದ್ರಲ್ಲೂ ಪ್ಲೇನ್ ಬ್ಲೌಸ್ ಆಗ್ಲಿ ವಿತ್ ಲೈನಿಂಗ್ ಬ್ಲೌಸ್ ಆಗ್ಲಿ ಎರಡಕ್ಕೂ ಕೂಡ ಸೇಮ್ ಮೆಥಡ್ ಇರುತ್ತೆ ಟಕ್ಸ್ ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಂತ. ಸೊ ಹಾಗಾಗಿ ನಿಮ್ಗೆ ಒಂದು ಈಸಿ ಆಗಿರುವಂತ ಟ್ರಿಕ್ಸ್ ನ ತಿಳಿಸ್ಕೊಡ್ತೀನಿ. ಮೊದ್ಲು ಈಗ ಫ್ರಂಟ್ ನ ಕಟಿಂಗ್ ಮಾಡ್ಕೊಂಡ್ಬಿಡೋಣ. ಈಗ ಫ್ರಂಟ್ ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಕ್ರಾಸ್ ಪಟ್ಟಿ ಮೊದಲು ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳೋದಕ್ಕೆ ಒಂದು ಲೇಯರ್ ನ ಈ ರೀತಿ ಎತ್ಕೊಂಡು ಶೇಪ್ ತಕೊಂಡಿರ್ತೀವಲ್ಲ ಹಾಗೆ ನಾವು ಕಟಿಂಗ್ ನ ಮಾಡ್ಕೊಳ್ಬೇಕು. ನೀವು ಕ್ರಾಸ್ ಪಟ್ಟಿನ ಯಾವುದೇ ಸೈಜ್ ಗಾರು ಕೂಡ ಇದೇ ಮೆಥಡ್ ನ ಯೂಸ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಕ್ರಾಸ್ ಪಟ್ಟಿಗೆ ತುಂಬಾ ಈಸಿಯಾಗಿ ಕಟ್ ಮಾಡ್ಕೊಳ್ಬಹುದು. ನೋಡಿ ಕ್ರಾಸ್ ಪಟ್ಟಿ ಕಟಿಂಗ್ ಆಯ್ತು. ಇದಾದ್ಮೇಲೆ ಫ್ರಂಟ್ ಡೀಪ್ ನ ಕಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಡೀಪ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೂ ಒಂದು ಲೇಯರ್ ನ ಈ ರೀತಿ ಎತ್ಕೊಳ್ಬೇಕು. ಎತ್ಕೊಂಡು ಶೇಪ್ ಏನಿದೆ ಅದೇ ರೀತಿ ಕಟಿಂಗ್ ನ ಮಾಡ್ಕೊಳ್ಬೇಕು. ಈಗ ಫ್ರಂಟ್ ಡೀಪ್ ಕಟಿಂಗ್ ಆಯ್ತು. ಈಗ ಆರ್ಮೋಲ್ ಸೈಡ್ ಕಟಿಂಗ್ ಮಾಡ್ಕೊಳ್ಳೋಣ. ಆರ್ಮೋಲ್ ಸೈಡ್ ನೀವು ಈ ತರ ಕ್ಲೋಸಿಂಗ್ ಆಗಿರೋದನ್ನ ಪೂರ್ತಿ ಎತ್ಕೊಂಡ್ಬಿಟ್ಟು ಫಸ್ಟ್ ಈ ಶೇಪ್ ಏನ್ ತಕೊಂಡಿರ್ತೀವಿ ಅದನ್ನ ಕಟಿಂಗ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಕೊಂಡು ಈ ಫ್ರಂಟ್ ನ ಎರಡು ಲೇಯರ್ ನ ಎತ್ಕೊಳ್ಬೇಕು. ನೀವು ಈ ತರ ಎರಡು ಲೇಯರ್ ನ ಎತ್ಕೊಂಡು ಈ ಶೇಪ್ ನ ಕಟ್ ಮಾಡ್ಬೇಕು. ಈ ತರ ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ರಂಟ್ ಪಾರ್ಟ್ ನ ಈ ತರ ಎತ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಇಲ್ಲಿ ಈಕ್ವಲ್ ಆಗಿ ಕಟಿಂಗ್ ನ ಮಾಡ್ಕೊಳ್ಬೇಕು. ನೋಡಿ ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಬ್ಯಾಕ್ ಪಾರ್ಟ್ ಅಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಲಾಸ್ಟ್ ಅಲ್ಲಿ ಟಕ್ಸ್ ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ನೋಡಿ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಬ್ಲೌಸ್ ನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಬ್ಲೌಸ್ ನ ಉದ್ದ 14 ಇಂಚ್ ಇದೆ. 14 ಇಂಚಿಗೆ ಬ್ಯಾಕ್ ಪಾರ್ಟ್ ಅಲ್ಲಿ 1 ಇಂಚ್ ನ ಆಡ್ ಮಾಡ್ಬೇಕು ಅಷ್ಟೇ. ಫ್ರಂಟ್ ಅಲ್ಲಿ 2 ಇಂಚ್ ನ ಆಡ್ ಮಾಡಿದ್ವಿ, ಬ್ಯಾಕ್ ಅಲ್ಲಿ 1 ಇಂಚ್ ನ ಆಡ್ ಮಾಡ್ಬೇಕು. 1 ಇಂಚ್ ನ ಆಡ್ ಮಾಡಿದ್ರೆ 15 ಇಂಚಸ್ ಬರುತ್ತೆ ನನಗೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಬ್ಲೌಸ್ ನ ಉದ್ದ ಎಷ್ಟು ಬರ್ತಿದೆ ನೋಡ್ಬಿಟ್ಟು 1 ಇಂಚ್ ನ ಆಡ್ ಮಾಡ್ಕೊಳ್ಳಿ. 1 ಇಂಚ್ ಆಡ್ ಮಾಡೋದಕ್ಕೆ ಇಲ್ಲಿ ಕಟಿಂಗ್ ಆಗಿರುತ್ತಲ್ಲ ಇಲ್ಲಿಂದ ಈ ತರ ಇಟ್ಕೊಂಡು 15 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಂಡು ಎಕ್ಸ್ಟ್ರಾ ಇರುವಂತ ಕ್ಲಾತ್ ನ ಕಟಿಂಗ್ ಮಾಡ್ತೀನಿ. ನೋಡಿ ಎಕ್ಸ್ಟ್ರಾ ಇರುವಂತ ಕ್ಲಾತ್ ನ ಕಟಿಂಗ್ ಮಾಡ್ಕೊಳ್ತಾ ಇದೀನಿ. ಇದಾದ್ಮೇಲೆ ನೀವು ಬ್ಯಾಕ್ ಅಲ್ಲಿ ಡೀಪ್ ಲೆಂತ್ ಎಷ್ಟಿದೆ ಅಂತ ಅಳತೆ ತಗೊಳ್ಬೇಕು. ಬ್ಯಾಕ್ ಡೀಪ್ ಲೆಂತ್ ನ ಅಳತೆ ತಗೊಳ್ಳೋದಕ್ಕೆ ಈ ತರ ಬ್ಯಾಕ್ ಸೈಡ್ ಅಳತೆ ಬ್ಲೌಸ್ ನ ಹಾಕೊಳ್ಬೇಕು. ಅಳತೆ ಬ್ಲೌಸ್ ನ ಹಾಕೊಂಡಿದ್ದಾದ್ಮೇಲೆ ಶೋಲ್ಡರ್ ಜಾಯಿಂಟ್ ಆಗಿರ್ತಲ್ಲ ಅಲ್ಲಿಂದ ಈ ತರ ಟೇಪ್ ನ ಇಟ್ಕೊಂಡು ಇಲ್ಲಿ ಸ್ಟಿಚಿಂಗ್ ಆಗಿರೋಂತ ಹತ್ರ ಎಷ್ಟು ಉದ್ದ ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ ಹಾಕೊಂಡು ನೋಡಿ 9.5 ಇಂಚಸ್ ನನಗೆ ಡೀಪ್ ಲೆಂತ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಇದೇ ರೀತಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಡೀಪ್ ಲೆಂತ್ ಬರ್ತಾ ಇದೆ. ನೋಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ನೀವು 1/2 ಇಂಚ್ ನ ಸೇರಿಸ್ಕೊಳ್ಬೇಕಾಗುತ್ತೆ. 9.5 ಇಂಚಸ್ಗೆ 1/2 ಇಂಚ್ ಸೇರಿಸಿದ್ರೆ 10 ಇಂಚ್ ಆಗುತ್ತೆ. ನಿಮ್ಮ ಡೀಪ್ ಲೆಂತ್ ಎಷ್ಟು ಬಂದಿದೆ ನೋಡ್ಬಿಟ್ಟು ಅದಕ್ಕೆ ಅರ್ಧ ಇಂಚ್ ನ ಆಡ್ ಮಾಡ್ಕೊಳ್ಳಿ. ಅರ್ಧ ಇಂಚ್ ನ ಆಡ್ ಮಾಡ್ಕೊಂಡ್ರೆ 10 ಇಂಚ್ ಆಗುತ್ತೆ. 10 ಇಂಚಿಗೆ ನಾನು ಇಲ್ಲೊಂದು ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೆಕ್ ಬಿಡ್ತು ಕಟಿಂಗ್ ಮಾಡಿರ್ತೀವಲ್ಲ ಇಲ್ಲಿಂದ ಒಂದು ಮಾರ್ಕ್ ನ ಮಾಡ್ಕೊಂಡು ಲೈನ್ ನ ಹಾಕೊಳ್ಳೋಣ. ಆಲ್ರೆಡಿ ನಾವು ಫ್ರಂಟ್ ಅಲ್ಲಿ ನೆಕ್ ಬಿಟ್ ನ ಮಾರ್ಕಿಂಗ್ ಮಾಡಿ ಕಟ್ ಮಾಡಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಕಾಣಿಸ್ತಾ ಇರುತ್ತೆ. ಇಲ್ಲಿಂದಾನೇ ನಾವು ಒಂದು ಲೈನ್ ನ ಹಾಕೊಳ್ಳೋಣ. ಈ ತರ ಲೈನ್ ಹಾಕೊಂಡಿದ್ದಾದ್ಮೇಲೆ ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ನ ಮಾಡ್ಕೊಳ್ಳೋಣ ಶೇಪ್ ತೆಗೆಯೋದಕ್ಕೆ. ಅದಾದ್ಮೇಲೆ ಈ ಕಡೆಯಿಂದ 2.5 ಇಂಚಸ್ಗೆ ಕೆಳಗಡೆಯಿಂದ ಮೇಲೆವರೆಗೂ ಮಾರ್ಕ್ ನ ಮಾಡ್ಕೊಳ್ಬೇಕು. ಶೇಪ್ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ 2.5 ಇಂಚಸ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿಗೆ 3/4 ಇಂಚಷ್ಟು ಮಾರ್ಕ್ ನ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನ ನೀವು ಡ್ರಾ ಮಾಡ್ಕೊಳ್ಬಹುದು. ಈಗ ನಾನು ರೌಂಡ್ ಶೇಪ್ ನ ಡ್ರಾ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ಒಂದು ಕರ್ವ್ ನ ತಕ್ಕೊಳ್ತೀನಿ. ನೀವು ಅಷ್ಟೇ ಇದೇ ರೀತಿ ಒಂದು ಕರ್ವ್ ಶೇಪ್ ನ ತಕೊಳ್ಳಿ. ಈಗ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯ್ತು. ಈ ತರ ಕರ್ವ್ ಶೇಪ್ ನ ತಕೊಂಡ್ರೆ ನಿಮ್ಗೆ ಫಿಟ್ ಆಗಿ ಕುತ್ಕೊಳ್ಳುತ್ತೆ ರೌಂಡ್ ಶೇಪ್ ಅನ್ನೋದು. ನೆಕ್ಸ್ಟ್ ಈಗ ಟಕ್ಸ್ ಮಾರ್ಕಿಂಗ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಟಕ್ಸ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ಪಾರ್ಟ್ ಕಟಿಂಗ್ ಆಗಿರುತ್ತಲ್ಲ ಅದನ್ನ ತಗೊಳ್ಬೇಕು. ಅದು ತಗೊಂಡಿದ್ದಾದ್ಮೇಲೆ ಕರೆಕ್ಟ್ ಆಗಿ ಮಧ್ಯ ಭಾಗಕ್ಕೆ ಇದನ್ನ ಸೇರಿಸಬೇಕು. ಎರಡು ಕೂಡ ಸಮವಾಗಿ ಸೇರಿಸಬೇಕು. ನೋಡಿ ಈ ರೀತಿ ಎರಡು ಸೈಡ್ ಕೂಡ ಈಕ್ವಲ್ ಆಗಿ ಸೇರಿಸಿ ಫೋಲ್ಡಿಂಗ್ ನ ಮಾಡ್ಬೇಕು. ಫಸ್ಟ್ ನೋಡಿ ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಈ ತರ ನೀಟ್ ಮಾಡ್ಕೊಳ್ಬೇಕು ನೀವು. ಆಗ ನಿಮ್ಗೆ ತೆಗೆದಾಗ ಈ ತರ ಲೈನ್ ಅನ್ನೋದು ಸಿಗುತ್ತೆ. ನೋಡಿ ಈ ತರ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಈ ತರ ಲೈನ್ ಸಿಗುತ್ತೆ. ಅದೇ ರೀತಿ ನೀವು ಎಳ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಇದಾದ್ಮೇಲೆ ನೀವು ಹಿಂಗೆ ಟರ್ನ್ ಮಾಡ್ಕೊಂಡು ಈ ಕಡೆಯಿಂದ ಈ ಪಾರ್ಟ್ ಇರುತ್ತಲ್ಲ ಇದನ್ನ ನೀವು ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಜೋಡಿಸ್ಬೇಕು. ನೋಡಿ ಈ ತರ ಜೋಡಿಸ್ಬಿಟ್ಟು ಈ ತರ ಇಲ್ಲಿ ಫ್ಲಾಟ್ ಮಾಡಿ ಎಳಿಬೇಕು. ಎಳ್ದಾದ್ಮೇಲೆ ಇಲ್ಲಿ ಪ್ಲಸ್ ಅನ್ನೋದು ಸಿಗುತ್ತೆ ನಿಮ್ಗೆ ಆ ಕಡೆ ಈ ಕಡೆ. ಅಲ್ಲಿಗೆ ನೀವು ಈ ತರ ಪ್ಲಸ್ ಮಾರ್ಕ್ ಹಾಕೊಳ್ಬೇಕು ಫಸ್ಟ್. ನೆಕ್ಸ್ಟ್ ಇದನ್ನು ಕೂಡ ಹಿಂಗ್ ಟರ್ನ್ ಮಾಡ್ಕೊಂಡು ಇದೆರಡರು ಕೂಡ ಮಧ್ಯಕ್ಕೆ ಈಕ್ವಲ್ ಆಗಿ
ಸೇರಿಸ್ಕೊಳ್ಬೇಕು. ಸೇರಿಸೋದಾದ್ಮೇಲೆ ಲಾಟಾಗಿ ಈ ತರ ಎಳ್ಕೊಂಡ್ರೆ ನಿಮ್ಗೆ ಸರಿಯಾಗಿ ಕುತ್ಕೊಂಡಿರುತ್ತೆ ಬಟ್ಟೆ. ಎಳ್ಕೊಂಡಿದ್ದಾದ್ಮೇಲೆ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲೂ ಕೂಡ ಪ್ಲಸ್ ಅನ್ನೋದು ಸಿಗುತ್ತೆ ನೋಡಿ. ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಟಕ್ಸ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಮಾರ್ಕ್ ಮಾಡ್ಕೊಂಡಿರ್ತಾರಲ್ಲ, ಕರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಮೇನ್ ಟಕ್ಸ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡು ಆ ಕಡೆ ಈ ಕಡೆ 1 ಇಂಚಸ್ಗೆ ಟಕ್ಸ್ ನ ಇಟ್ಕೊಳ್ಬೇಕು ನೀವು. ಈ ರೀತಿ 1 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ನ ಡ್ರಾ ಮಾಡ್ಕೊಳ್ಳಿ ಈ ರೀತಿ. ಇದಾದ್ಮೇಲೆ ನೆಕ್ಸ್ಟ್ ಈ ಸೈಡ್ ಕೂಡ 2.5 ಇಂಚಸ್ಗೆ ಮಿನ್ ಟಕ್ಸ್ ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೇಮ್ 1 ಇಂಚಸ್ಗೆ ಟಕ್ಸ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು ನೀವು. ಅದಾದ್ಮೇಲೆ ಲೈನ್ ಹಾಕೊಳ್ಳಿ. ಈಗ ಮೇನ್ ಟಕ್ಸ್ ಮಾರ್ಕಿಂಗ್ ಆಯ್ತು ಎರಡು ಸೈಡುನು. ನೆಕ್ಸ್ಟ್ ಈ ಸೈಡು ನಾವು ಟಕ್ಸ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಈ ಎರಡು ಸೈಡ್ ಮಾರ್ಕಿಂಗ್ ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ಲಸ್ ಪಾಯಿಂಟ್ ಇರುತ್ತಲ್ಲ, ಅಲ್ಲಿಂದ 2.5 ಇಂಚಸ್ಗೆ ಈ ತರ ಒಂದು ಮಾರ್ಕ್ ನ ಮಾಡ್ಕೊಳ್ಬೇಕು. ಈ ತರ ಮಾರ್ಕ್ ಮಾಡ್ಕೊಂಡು ಈ ಎಕ್ಸ್ಟ್ರಾ ಉಳ್ದಿರುತ್ತಲ್ಲ, ಇಲ್ಲಿಗೆ ಒಂದು ಲೈನ್ ನ ಹಾಕೊಳ್ಬೇಕು ನೀವು. ಅದಾದ್ಮೇಲೆ ಈ ಸೈಡು ಕೂಡ ಪ್ಲಸ್ ಪಾಯಿಂಟ್ ಇರುತ್ತಲ್ಲ, ಅಲ್ಲಿಂದ 2.5 ಇಂಚಸ್ಗೆ ಒಂದು ಮಾರ್ಕ್ ನ ಮಾಡ್ಕೊಂಡು ಈ ಕಡೆ ಲೈನ್ ನ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೀವು 1/4 ಇಂಚಸ್ಗೆ ಟಕ್ಸ್ ನ ಇಟ್ಕೊಳ್ಬೇಕು ಎರಡು ಸೈಡುನು. ಇದಾದ್ಮೇಲೆ ಎರಡು ಆರ್ಮೋಲ್ ಸೈಡ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಆರ್ಮೋಲ್ ಸೈಡ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ನೀವು ಕರೆಕ್ಟ್ ಆಗಿ ಈ ತರ ಟೇಪ್ ನ ಇಟ್ಕೊಳ್ಬೇಕು. ಇಲ್ಲಿ ಮೇನ್ ಟಕ್ಸ್ ಮಾರ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿಂದ ಕರೆಕ್ಟ್ ಆಗಿ ಟೇಪ್ ನ ಇಟ್ಕೊಂಡು 3 ಇಂಚಿಗೆ ಒಂದು ಮಾರ್ಕ್ ನ ಮಾಡ್ಕೊಂಡು ಲೈನ್ ನ ಹಾಕೊಳ್ಬೇಕು. ನೆಕ್ಸ್ಟ್ ಈ ಕಡೆ 1/4 ಇಂಚಸ್ಗೆ ನೀವು ಟಕ್ಸ್ ನ ಇಟ್ಕೊಳ್ಬೇಕು. ಈ ಸೈಡು ಅಷ್ಟೇನೆ ಮೇನ್ ಟಕ್ಸ್ ಮಾರ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿಂದ ಈ ತರ ನೀಟಾಗಿ ಟೇಪ್ ನ ಇಟ್ಕೊಂಡು 3 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಂಡು ಆ ಕಡೆ ಈ ಕಡೆ ಟಕ್ಸ್ ನ ಇಟ್ಕೊಳ್ಳಿ. ಎರಡು ಸೈಡ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕರೆಕ್ಟ್ ಆಗಿ ಮಧ್ಯ ಭಾಗ ಫೋಲ್ಡಿಂಗ್ ಆಗಿದೆ ನೋಡಿ. ಆ ಕಡೆಯಿಂದ 2.5 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲೂ ಕೂಡ 1/4 ಇಂಚಸ್ಗೆ ಟಕ್ಸ್ ನ ಇಟ್ಕೊಳ್ಬೇಕು. ಈ ಕಡೆನೂ ಅಷ್ಟೇ 2.5 ಇಂಚಸ್ಗೆ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು ನೀವು. ಈ ಕಡೆನೂ 1/4 ಇಂಚಸ್ಗೆ ಟಕ್ಸ್ ನ ಇಟ್ಕೊಳ್ಬೇಕು. ಇದೇ ಮೆಥಡ್ ನ ನೀವು ವಿತ್ ಲೈನಿಂಗು ವಿತೌಟ್ ಲೈನಿಂಗು ಯಾವುದೇ ಬ್ಲೌಸ್ ನ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಟಕ್ಸ್ ನ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇದೇ ಮೆಥಡ್ ನ ಯೂಸ್ ಮಾಡ್ಕೊಂಡು. ಇದು ನೀವು ಈಗಾಗಲೇ ಕಟಿಂಗ್ ಮಾಡ್ಕೊಳ್ಬೇಕಾದ್ರೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ನೀವು ಸ್ಟಿಚಿಂಗ್ ಮಾಡ್ತಿರಲ್ಲ ಅವಾಗ್ಲೂ ಕೂಡ ಈ ರೀತಿ ಸ್ಟಿಚಿಂಗ್ ಆದ್ಮೇಲೆ ವಿತ್ ಲೈನಿಂಗ್ ಬ್ಲೌಸ್ ಅರೆ ಸ್ಟಿಚಿಂಗ್ ಆದ್ಮೇಲೆ ಈ ರೀತಿನೇ ಫೋಲ್ಡ್ ಮಾಡ್ಕೊಂಡು ಮಾರ್ಕ್ ಮಾಡಿ ಸ್ಟಿಚಿಂಗ್ ನ ಟಕ್ಸ್ ನ ಇಟ್ಕೊಳ್ಬಹುದು. ವಿತೌಟ್ ಲೈನಿಂಗ್ ಆದ್ರೂ ಕೂಡ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಫೋಲ್ಡಿಂಗ್ ಮಾಡ್ಕೊಂಡು ನೀವು ಟಕ್ಸ್ ನ ಇಟ್ಕೊಳ್ಬಹುದು. ಕಟಿಂಗ್ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ನೋಡಿ, ತುಂಬಾ ಸಿಂಪಲ್ ಆಗಿ ಟಕ್ಸ್ ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಟ್ಟಿದೀನಿ. ಯಾವುದೇ ಸೈಜ್ ಆದ್ರೂ ಕೂಡ ಇದೇ ಮೆಥಡ್ ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಇದು ಬ್ಯಾಕು, ಇದು ಫ್ರಂಟು, ಇದು ಕ್ರಾಸ್ ಪಟ್ಟಿ. ಕೆಲವೊಂದು ಟ್ರಿಕ್ಸ್ ಗಳನ್ನ ಹೇಳ್ತಾ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಈಸಿ ಮೆಥಡ್ ಅಲ್ಲಿ ಯಾವ ರೀತಿ ಪ್ಲೇನ್ ಬ್ಲೌಸ್ ನ ಕಟಿಂಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದೀನಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು. ಇನ್ನು ಏನಾದ್ರು ನಿಮ್ಗೆ ಬ್ಲೌಸ್ ರಿಲೇಟೆಡ್ ಡೌಟ್ಸ್ ಇತ್ತು ಅಂತಾನೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.